ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕನಾದ ಪರಾತ್ಪರ ಪರಮೇಶ್ವರನಿಗೆ ಅನಂತ ನಮನಗಳನ್ನು ಸಮರ್ಪಿಸಿ ಸಮಸ್ತ ಜೀವರ ಕಲ್ಯಾಣಕ್ಕಾಗಿಯೇ ಅವತರಿಸಿದ ಶ್ರೋತ್ರಿಯ ಬ್ರಹ್ಮನಿಷ್ಠ ಅಕಾರಣ ಕರುಣಾಶಾಲಿ ಸಿದ್ಧಾರೂಢ ಮಹಾಸ್ವಾಮಿಗಳ ಚಿನ್ಮಯ ಚರಣಗಳಿಗೆ ವಂದಿಸಿ ಉಪಸ್ಥಿತರಾಗಿ ಇಲ್ಲಿಯವರೆಗೆ ನಮ್ಮೆಲ್ಲರಿಗೆ ಸದುಪದೇಶವನ್ನು ದಯಪಾಲಿಸಿದ ಎಲ್ಲ ಪೂಜ್ಯರಿಗೂ ವಂದಿಸಿ ಶಿವಸ್ವರೂಪಿಗಳೇ ನಿಮ್ಮೆಲ್ಲರಿಗೂ ಶರಣ. ಒಂದು ತಿಂಗಳ ಪರ್ಯಂತರ ಪರಮಾತ್ಮನ ಗುರುವಿನ ಕೃಪೆಯಿಂದ ನಾವು ಸತ್ಸಂಗವನ್ನು ಆಚರಿಸಿದೆ. ಪರಮಾತ್ಮನಿಗೆ ಧನ್ಯವಾದ ಹೇಳಬೇಕು. ನಾವು ಇವತ್ತಿನ ತನಕ ಬದುಕಿದ್ದೇವೆ, ಇದು ಬಹಳ ಧನ್ಯವಾದ. ಜಗತ್ತಿನಲ್ಲಿ ಎಲ್ಲಕ್ಕಿಂತ ಆಶ್ಚರ್ಯವಾದ ಸಂಗತಿ ಬದುಕುವುದು. ಬಹಿಸ್ಸರತಿ ವಿಶ್ವಾಸೇ ವಿಶ್ವಾಸಕ್ಕ ಪ್ರವರ್ತತೆ. ಹೊರಗೆ ಹಾದ ಗಾಳಿ ಉಸಲ ಒಳಗೆ ಬರೋದು ಏನು ಭರೋಸೆ. ಫುಗ್ಗಾದಾಗ ಹವಾ ತುಂಬಿರ್ತೀರಿ, ಒಂದಿಟ್ಟು ಟಾಚಣಿ ಹಾಕಿದ್ರೆ ಪುಸ್ ಅಂತಂದ್ರೆ ಹೋಯ್ತು ಫುಟ್ಬಾಲ್. ಸಣ್ಣ ತೂತು ಬಿದ್ದರೆ ಫುಟ್ಬಾಲ್ ಆಡಕ್ಕೆ ಬರಂಗಿಲ್ಲ. फुटबॉल जो है एक सुई टोंच दिया जाए, एक छिद्र हो जाए, हवा निकल जाती है, आप खेल नहीं सकते. परंतु इस फुटबॉल को 9 छेद है, 9, लेकिन खेल चलता ही है, बंद नहीं है. यही तो परमात्मा की कृपा है. ಒಂದು ತೂತು ಬಿದ್ದರೆ ಫುಟ್ಬಾಲ್ ಹೋಗ್ತದೆ, ಫುಗ್ಗ ಹೋಗ್ತದೆ, 9 ತೂತ ಹವಾ ಹೋಗಿಲ್ಲ ನೋಡ್ರಿ. ಎಂಥದ್ದು ಭಗವಂತನ ಕೃಪಾ ನಮ್ಮ ಮೇಲೆ ಇರಬೇಕು. ಯಾವಾಗ ಹೋಗ್ತದೆ ಭರೋಸೆ ಇಲ್ಲ. ಅದಕ್ಕೇ ಮಹಾತ್ಮರು 10 ಮುಳುಗುದ್ರಾಗೆ ಗೊತ್ತಿಗೆ ಹತ್ಬೇಕಂತ ಮುಟ್ಬೇಕಂತ ಮನೆ. ಹಾಗೆ ಈ ಉಸುಲು ಹೋಗೋದ್ರೊಳಗೆ ನಾವು ಪರಮಾತ್ಮನ ಕಾಣಬೇಕು, ಶಾಂತಿ ಪಡಿಬೇಕು. ಇದು ಮನುಷ್ಯ ಜೀವನದ ಬಹಳ ಮುಖ್ಯವಾದ ಲಕ್ಷ್ಯ ಅದು. ಪರಂತು ಮನುಷ್ಯನಿಗೆ ತಿಳುವಳಿಕೆ ಇಲ್ಲ. ನಾ ಹಿಂಗೇ ಇರ್ತೀನಿ ಅಂತ ತಿಳ್ಕೊಂಡು ಏನೇನೋ ಮಾಡ್ತಾನೆ. ಬುದ್ಧಿವಂತರು ಅಂತ ಯಾರಿಗಂತಾರ ಅಂತ ಕೇಳಿದ್ರೆ, ದಿನಂಪ್ರತಿ ತನ್ನ ಕಣ್ಣು ಮುಂದೆನೇ ಮೃತ್ಯು ನೋಡೋರು, ಮರಣ ನೋಡೋರು, ಅವ್ರಿಗೆ ಬುದ್ಧಿವಂತರಂತ. ನಾ ಇನ್ನೂ ಸಾಯಂಗಿಲ್ಲ, ಇನ್ನೂ ಭಾಳ ದಿವಸ ಬದುಕುತ್ತೇನೆ ಅನ್ನೋರಿಗೆ ಶಾಣ್ಯರಂದಿಲ್ಲ ಅವರು. जो मृत्यु को अपने सामने देखता है उसको बुद्धिमान बोलते हैं. ಅವನಿಗೆ ಶಾಣೆ ಅಂತ. ಅದಕ್ಕೆ ಮನುಷ್ಯ ತನ್ನ ಜೀವನದಲ್ಲಿ ಆ ಮರಣವನ್ನು ಗೆದೀಲಿಕ್ಕೆ, ಮರಣದ ನೆನಪು ಮಾಡಕ್ಕನೆ
ಇವೆಲ್ಲ ಪ್ರವಚನಗಳು ಪುಣ್ಯ ಕಥೆಗಳು ಇವೆಲ್ಲ ಯಾಕೆ ಮಾಡ್ಯಾರಂದ್ರೆ ಅದಕ್ಕೆ ಮಾಡ್ಯಾರ. ಅವರು ಮ್ಯಾಲಿಂದ ಮೇಲೆ ನೆನಪು ಕೊಡ್ತಾರೆ, ನೀನು ಎಚ್ಚರ ಮಾಡ್ತಾರೆ. ತಮ್ಮ ಮರಣ ಬರಕತ್ಯದ, ಜನ್ಮ ಮರಣ ಎರಡು ಕೂಡೇ ಹುಟ್ಟ್ಯಾವ. ಜನ್ಮ ಮರಣ ಎರಡು ಕೂಡೇ ಹುಟ್ಟ್ಯಾವ, ಅವಕ್ಕೆ ಹಿಂದೆ ಮುಂದೆ ಇಲ್ಲ, ಇದು ಕೂಡೇ ಅದಾವ. ಅದಕ್ಕೆ ಮರಣ ಎಂದೋ ಅಂತ ತಿಳ್ಕೋಬೇಡ್ರಿ ನೀವು, ಜಸ್ಟ್ ನೋ ಆ್ಯಂಡ್ ಹಿಯರ್, ಈಗ ಅದ. ನಾವು ಸಾಯ್ತಾನೆ ಇರ್ತೇವೆ, ಒಮ್ಮೆ ಸಾಯಂಗಿಲ್ಲ. ಅರಿವಿ ಒಮ್ಮೆ ಹರಂಗಿಲ್ಲ, ಹರ್ಕೋತ್ ಸಾವ್ಕೋತ್ ಹೋಗ್ತಾವ. ಜಗತ್ತಿನಾಗ ಯಾವುದು ಒಮ್ಮೆ ಇಲ್ಲ, ಸಾಮಿತಾ ಹೋಗ್ತಾವ. ಮನುಷ್ಯನ ಹಂಗೆ ಇಟ್ಟು ಸಾವ್ಕೋತ್ ಒಮ್ಮೆ ಸಾಯ್ತೇವಿ. ಅದಕ್ಕೆ ನಾವು ಸಾಯ್ತೇವೆ, ದಿನ ಸಾಯ್ತೇವೆ ನಾವು. ಮುಂಜಾನೆ ಸೂರ್ಯ ಮುಗಿದ 12 ತಾಸು ಸತ್ತೇವಿ, ಮಕ್ಕೊಂಡು ಮುಂಜಾನೆ ಎದ್ದೇವಿ, ಮತ್ತು 12 ಗಂಟೆ ಸತ್ತೇವಿ. ದಿವಸಕ್ಕೊಮ್ಮೆ ಸಾಯುವಿ, ನಿದ್ರೆಯಾಗ ನೀ ಕಾಣಿ. सूर्योदय के बाद सूर्य अस्त तक हम 12 घंटे मर जाते हैं, फिर सो के सुबह उठते हैं तो फिर 12 घंटे मर जाते हैं. दिन में रजनी सायं प्रातः. शंकराचार्य बोले ये दिन उगना और ढलना आपको आश्चर्य लगता है, नहीं है, आप 24 घंटे मर रहे हैं. यही तो जानते नहीं हम, ನಮ್ಗೆ ಇದೇ ಗೊತ್ತಾಗೋದಿಲ್ಲ. ಅದಕ್ಕೆ ಈ ಮರಣದಿಂದ ಎಬ್ಬಿಸಲಿಕ್ಕನೇ ಮಹಾತ್ಮರು, ಪುರಾಣಗಳು, ಪುಣ್ಯ ಕಥೆಗಳು ಅದಾವ. ಅದು ಒಂದು ಮಾತು ಚಲೋ ತಿಳಿತು ಅಂದ್ರೆ ಏನೋ ಆಗ್ತದ. ಬದುಕವ ಸಾಯ್ತಾನ, ಸತ್ತವ ಬದುಕ್ತಾನ. ನಾ ಅದಕ್ಕೆ ನೀನು ಹೇಳಿಬಿಟ್ಟೆನ, ಏನು ಬಹುತ್ ಗೈ ಥೋಡಿ ರಹಿ ಥೋಡಿ ಭಿ ಅಬ್ ಜಾ. ಈ ನಮ್ಮ ಮುಂದೆ ಕುಂತವರೆಲ್ಲ 40-50 ಮೇಲೆ ಇದ್ದೀರಲ್ಲ, ನಮ್ಗೆ ಎಟ್ಟಾಗ್ಯವ್ರಿ ಸ್ವಾಮಿ, ನಮಗೆ 50 ಆಗ್ಯವ್ರು ಅಂದ್ರೆ ನೀನು 50 ಸತ್ತಿ ಅಂತ ಏನು ಹೇಳ್ತಾವ, ನಂಗೆ 50 ಆಗ್ಯವ್ರು ಅಂತ ಹೇಳ್ತಾನೆ. 50 ಆಗಿಲ್ಲ, सत्य 50 वर्ष. जो 50 वर्ष जो बोलता है तो मर गया, खुशी से बोलता है कि हमको 50 हो गया. अरे 50 क्या हुआ, 50 मर गए. तुमको मरा हुआ मालूम नहीं है तो जीना कैसे मालूम होगा रे बेवकूफ. जो मरा तुमको मालूम नहीं, जीना कैसे मालूम हो जाएगा. ಸತ್ತೋದೇ ನೆನಪಿಲ್ಲ, ಇರುವುದೇ ನಿಂಗೆ ಗುರ್ತಕ್ಕದು ಬುದ್ಧಿವಂತ. ಅದಕ್ಕೆ ಇಂಥವೆಲ್ಲ ತಿಳಕ್ ಮಹಾತ್ಮರ ಮಾತು ಕಿವಿ ಬೀಳ್ಬೇಕು. ಅದಕ್ಕೊಂದು ಕಥೆ ಹೇಳ್ಯಾರ ಅವರು. ಒಂದು ದೇಶದೊಳಗೆ ರಾಜ ಅಂದ್ರೆ ಏನು, ಬಡವರು ಇರ್ತಾರೆ, ಸಾವುಕಾರ ಇರ್ತಾರೆ. ಸಾವುಕಾರ ಇರ್ತಾರೆ. ರಾಜ ಮಂತ್ರಿ ಇದ್ದ, ರಾಜ ಇದ್ದ, ಒಂದು ಮಗ ಇತ್ತು, ಒಂದು ಮಗಳಿತ್ತು. ಮನುಷ್ಯನಿಗೆ ಅಧಿಕಾರ ಅನ್ನೋದು ಹಿಂಗದ, ಬಿಟ್ಟು ಕೊಡಕ್ಕೆ ಯಾರು ಕಬಲಂಗಿಲ್ಲ. ಒಮ್ಮೆ ಪಂಚಾಯತ್ ಮೆಂಬರ್ ಅವ್ರು ಬಿಡ್ಬೇಕಂತೀರಿ, ಸಾಹಿತ್ಯಕ ನಾನೇ ಹೇಳ್ಬೇಕಂತ. ಒಬ್ಬ MLA ಆದ್ರೆ ಬಿಡ್ತಾನ, ಒಂದು 5 ವರ್ಷ ಮಾಡಿದ್ವಿ ಬೇಡಪ್ಪ, ಮುಂದೆ ಮತ್ತೆ ಯಾರ ಇಲ್ಲ ಅಂತಾನ. ಗಾಡಿ ಕೊಂಡಿರ್ತಕ ನಾನೇ. ಹಂಗ ಮನ್ಯಾಗ ಯಜಮಾನ ಅಂದ್ರೆ ನಾ ಸಾಯುತ್ತಕ ಕೀಲಿ ನಾನೇ, ಕೀಲಿ ಯಾರಿಗೆ ಕೊಡಂಗಿಲ್ಲ, ನಾನೇ. ಅತ್ತಿ ಸಾಯುತ್ತಕ ನಾನೇ ಕೇಳೇ ಮಾಡ್ಬೇಕ. ನೀ ಏನು ಕುದಿಸ್ತಿ, ಏನು ತಿಕ್ತಿ, ಏನು ಮಾಡಿ ನನಗೆ ಕೇಳಾಡ್ದೆ ಮಾಡಿದೆ, ಗೆಟ್ ಔಟ್. ಅಧಿಕಾರ ಅನ್ನೋದು ಬಹಳ ಮಜಾ ಇರ್ತಾರೆ. ಯಾರು ಬಿಟ್ಕೊಡಂಗಿಲ್ಲ, ಅತ್ತಿ ಬಿಟ್ಕೊಡಂಗಿಲ್ಲ, ಮ್ಯಾನೇಜರ್ ಬಿಟ್ಕೊಡಂಗಿಲ್ಲ, ಬಿಟ್ಕೊಡಂಗಿಲ್ಲ. ಮನುಷ್ಯ ಅಧಿಕಾರ ಅನ್ನೋದು ಅಷ್ಟು ವಿಚಿತ್ರ. ರಾಜ
ವಯಸ್ಸಾಗಿದೆ. ಮಂತ್ರಿ ಹೇಳ್ತಾನ, ಮಗ ದೊಡ್ಡವಾಗೇನ್ರಿ ಸಾಹೇಬ್ರೆ, ಅವನಿಗೆ ಪಟ್ಟ ಕೊಡ್ರಿ, राजा आगले में, मतलब बड़ा हो गया तुम्हारा बेटा, अब कितने दिन तक तुम्हें राजा हो गए, दे दो अधिकार, उस तुम्हारे बच्चे को दो. राजा कबूल नहीं है. अधिकार छोड़ना बड़ा कठिन है, नहीं है. और एक लड़की भी थी, अरे महाराज इसको शादी कर दो, कितने दिन हो गए, शादी कर देना, बच्ची बड़ी हो गई है. ಹಿಂದಕ್ಕೆ ನಮ್ಮ ದೇಶದಾಗ ನಿಯಮ ಇತ್ತು, ಹೆಣ್ಮಕ್ಳು ಅಪ್ಪನ ಮನ್ಯಾಗ ತವ್ರ ಮನ್ಯಾಗ ದೊಡ್ಡವ್ರು ಆಗಬಾರ್ದು. पहले नियम था, लड़की मैके में बड़ी होना नहीं चाहिए, उनका रजो दर्शन रक्त दर्शन अपने माँ के घर में होना नहीं चाहिए. इसलिए तो सीता को 12 वर्ष थी तो शादी कर दिया उसको. हमारे देश का नियम है, ಅದು ನಿಯಮ ಇತ್ತು. ರಾಜ ಮದುವೆ ಮಾಡಿಕೊಟ್ರೆ ರೊಕ್ಕ ಖರ್ಚಾಗ್ತವೆ, ಮದುವೆ ಮಾಡಿ ಕೊಡೋದು ಬೇಡ ಅಂತ ಹುಡುಗಿ 20-25 ವರ್ಷ ಆಯ್ತು, ಮದುವೆ ಮಾಡಕ್ ತಯಾರಿಲ್ಲ. ಪೌರಿದು ರಾಜಕುಮಾರಿದು ಮಗ ದೊಡ್ಡವಾಗ್ಯಾನ, 35-40 ವರ್ಷ ಆಗ್ಯಾವ, ಕುರ್ಚಿ ಬಿಟ್ಟು ಕೊಡಾಕ ತಯಾರಿಲ್ಲ. ಅಧಿಕಾರ ಬಿಡೋದು ಬಹಳ ಕಠಿಣ ರೀ. ಅತ್ತಿ ಮನೆ ಕೀಲಿ ಕೈ ಕೊಡಂಗಿಲ್ಲ, ಅವ ಮಾವ ಅವ ಅಪ್ಪ ಅವ ಕೀಲಿ ಕೊಡಂಗಿಲ್ಲ. ಟೊಂಕನ ಕಟ್ಕೊಂಡೇ ಸಾಯ್ಬೇಕಂತಾರೆ ಎಲ್ಲರೂ. ನಾ ಸತ್ತ ಬಳಕ ತಗೋರಿ, ನಾ ವಿರುದ್ಧಕ್ಕೆ ಕೊಡಂಗಿಲ್ಲ ಯಾರಿಗೆ. ರಾಜ ಯಾರಿಗೆ ಕೊಡಕ್ ತಯಾರಿಲ್ಲವ, ಮಗಳ ಮದುವೆ ಮಾಡಕ್ ತಯಾರಿಲ್ಲ. ಮಂತ್ರಿ ಬಹಳ ಶಾಣೆ ಇದ್ದ, ಹೇಳಿದ್ರೆ ಕೇಳಂಗಿಲ್ಲ. ಹೆಂಗ ತಿಳಿಸ್ಬೇಕು ಇವರಿಗೆ ಅಂತ ತಿಳ್ಕೊಂಡು ವಿಚಾರ ಮಾಡಿದ್ರು. ಮಗ ವಿಚಾರ ಮಾಡ್ದ, ನಮ್ಮಪ್ಪರ ನನಗೆ ಕೊಡಂಗೆ ಕಾಣಂಗಿಲ್ಲ, ये देता नहीं तो लेना पड़ेगा अंदವ. ನೀವು ರೊಕ್ಕ ಕೊಡ್ಲಿಲ್ಲ ಅಂದ್ರೆ ಕಳ್ತನ ಮಾಡ್ತಾವ ಮಳೆ ಮಕ್ಕಳು. आप नहीं दिए तो वैसे चोरी करेंगे, दे दे तो नहीं चोरी करते. ಹುಡುಗ ವಿಚಾರ ಮಾಡ್ದ, ನಮ್ಮ ಅಪ್ಪರೇ ಕೊಡಂಗಿಲ್ಲ, ತಗೋಬೇಕು ಅಂದ. ತಗೋಬೇಕಂದ್ರೆ ಹೆಂಗ, 4 ಮಂದಿ ತಯಾರು ಮಾಡಿ ಅವನ್ ಕೊಂದು ಹಾಕಬೇಕು, ತಗೋಬೇಕು ಅಂತ. ಹುಡುಗಿ ಅಂತೂ ನಮ್ಮಪ್ಪರೇ ಮದುವೆ ಮಾಡಿ ಕೊಡಂಗಿಲ್ಲ, ನಾ ಮಂತ್ರಿ ಮಗನ ಜೊತೆಗೆ ಓಡಿ ಹೋಗ್ಬೇಕು. यहाँ रहना नहीं है, मंत्री का जो लड़का है ना उसके साथ भाग जाना. बच्ची सोचती है भाग जाना, बच्चा सोचता है मारना, बाप को मार करके अधिकार होना. ಯಾವಾಗ ಮಂತ್ರಿಗೆ ತಿಳಿತು, ಮಂತ್ರಿ ಅಂದ, ರಾಜಾರ ನಮ್ಮ ಮಾತು ಕೇಳಂಗಿಲ್ಲ, ಹೆಂಗ್ ಮಾಡ್ಬೋದು ವಿಚಾರ ಮಾಡ್ತಾ ಇದ್ದ. ಊರಾಗ ಆಟ ಆಡೋರು ಬಂದಿರು, ಹಳ್ಳ್ಯಾಗ ವೀಣಾ ತಗೊಂಡು ಬಾರ್ಸ್ಕೊಂಡು ತಿರುಗಾಡ್ಕೊತ ಹೋಗ್ತಾ ಹಾಡ್ತಿರ್ತಾರಲ್ಲ, ಅವ್ರು ಬಂದಿರು. ರಾಜಾಗ ಮಂತ್ರಿ ಕೇಳ್ದ, ಹಿಂಗೆ ಭಾಳ ಚಂದ ಬಂದಾರಿ ಆಟ, ನಮ್ಮ ಅರಮನೆಗೆ ಹಚ್ಚು ನೇನು ಅಂದ. नहीं पैसा देना पड़ता है, वो खेल के हमारे यहाँ नहीं चलता. ಮಂತ್ರಿ ಅಂದ, ನೀವು ಕೊಡ್ಬೇಡ್ರಿ, ಬ್ಯಾರೆಯವ್ರು ಕೊಡ್ತಾ ಅಂದಾರ, ನಿಮ್ಮಲ್ಲಿ ಹಸ್ತ ಅಂದಾರ, ನೀವು ಕೊಡ್ಬೇಡ್ರಿ, ಮಂದಿ ಕೊಡ್ತಾರ, ನಿಮ್ಮಲ್ಲಿ ತೋರಿಸ್ತಾರೆ, ನೀವು ಇಷ್ಟೇ ಬರ್ರಿ ಅಷ್ಟೇ. हूँ अंद, रखा होंगे अंदर पैसा नहीं जाता तो हम भी देखेंगे क्या करते हैं नाटक, उसका देखेंगे. राज्यसभा ಕರೆಸಿದ್ರು, ಆ ಮಂತ್ರಿ ಕುಂತಾನೆ, ರಾಜ ಕುಂತಾನೆ.
ಉಳ್ಕಿದ್ರೆ ಎಲ್ಲ ಕುಂತಾರ, ಪ್ರಧಾನಿ ಕುಂತಾರ, ಅಷ್ಟು ಮಂದಿ ಕುಂತಾರ. ನಾಟಕ ಚಾಲು ಆಯ್ತು. ಹಾಡ್ಕಿ ಕುಣ್ಯಾಕತ್ಲ ಹಾಡಕತ್ತ. ರಾತ್ರಿ 12 ಆಯ್ತು, 1 आयत, रात में 11 बज गया, 12 बज गया, 1 बज गया. अरे खेलने वाले को जो नाटक करते हैं उसको बख्शीश देना पड़ता है ना, तो उनको थोड़ा खुश होता है. ಇವರು ಪಾತ್ರ ನೋಡಿ ಇವರಿಗೆ ನಾವು 10 ರೂಪಾಯಿ ಕೊಡುತ್ತೇವೆ ಹಿಂಗಂತೀರಲ್ಲ ನೀವು. ಅವರೇ ಬಂದು ಸ್ವೀಕರಿಸಬೇಕು. ಅದು ಯಾಕೆ ಕೊಡ್ತಾರ ಅಂದ್ರೆ ಹುರುಪು ಅಂತ. ಆಡಕ್ಕೆ ಹುರುಪು. ಎಲ್ಲ ಅಷ್ಟು ಹುರುಪದಿಂದ ಯಾರು ಕೆಟ್ಟ ಕಂಜೂಸ್ ರಾಜ ಏನು ಕೊಡಕ್ಕೆ ತಯಾರಿಲ್ಲ. ರಾತ್ರಿ 1 ದೀಡಾಯ್ತು, ಕುಣ್ಯಾಕತ್ಲು ಹಾಡಕತ್ತ. ಬ್ಯಾಸರಾಗಿ ಯಾರು ವರ್ಷ ಮೋರ್ ಅನ್ನೋರು ಯಾರೂ ಇಲ್ಲ, ಯಾರು ರೊಕ್ಕ ಕೊಡೋರೇ ಇಲ್ಲ. ಆಕೆ ಹೆಣ್ಮಗಳೇನಪ್ಪ ಅಂತ ಕೇಳಿದ್ರೆ ಏನಾಯ್ತು ಅಂದ್ರೆ ಆಕಿ ಕುಣಿದು ಸ್ವಲ್ಪ ಹೆಚ್ಚು ಕಡಿಮೆ, ಬಕ್ಷಿಸ ಇಲ್ಲ ಅಂದ್ರೆ ಹೆಂಗೆ ಕುಣಿತಾರೆ, ಕುಣಿದು ಹೆಚ್ಚು ಕಡಿಮೆ ಆಯ್ತು. ಆವಾಗ ಈ ಪದ ಅಂದಾರ, ಬಹುತ್ ಗಯಿ ಥೋಡಿ ರಹಿ ಥೋಡಿ ಬಿ ಅಬ ಜಾಯ್. ಆಕಿಗೆ ಅಂತ ನಾವು ಕುಣಿಯಕಿ ಆಕೆ ತಪ್ಪಾಕತ್ಲಕ್ಕೆ ಏನು ಕೊಡುವಲ್ಲ ಅಂದ್ರೆ ಮಜಾ ಬಲ್ಲ. ಅವ ಅಂತಾನ, ಹುಚ್ಚಿ 2 ಗಂಟೆ 3 ಗಂಟೆ ಇನ್ನೇಟ್ ಇನ್ನೊಂದು ತಾಸದ. ಬಹುತ್ ಗಯಿ ಥೋಡಿ ರಹಿ ಥೋಡಿ ಬಿ ಅಬ ಜಾಯ್. ಅದನ್ನು ಹೊರ್ತದೆ ಒಂದು ಅರ್ಧ ತಾಸನಾಗ. ಕಹೇ ನಟ ಸುನ ನಾಯಕ ತಾಲಮೆ ಭಂಗನ ಪಾಯ್. ಕುಣಿದ್ರೆ ಹೆಚ್ಚು ಕಡಿಮೆ ಮಾಡಬೇಡ, ಸ್ವಲ್ಪದ್ರೆ ಕೆಡಿಸ್ಬೇಡ. ಇನ್ನೆಷ್ಟು ದಿವಸ ಮಾತು 1 ತಾಸದ, ತಾಸನಾಗ ನಮ್ಮ ನಾಟಕ ಮುಗಿತದ. ನೀನು ಭಂಗ ಮಾಡಿದೆ, ಕುಣಿದ್ರೆ ಹೆಚ್ಚು ಕಡಿಮೆ ಮಾಡಿದೆ ಅಂದ್ರೆ ಸಾಯುತಕ ನಿನಗೆ ಹೆಸರಿಡ್ತಾರ. ಭಾಳ ಹುಷಾರಿ ಅಂತ ಅವ ಹೇಳ್ದ. ಆಕಿ ಕೇಳೋದು ಮಂದಿನೂ ಕೇಳಿ, ರಾಜನೂ ಕುಂತಿದ್ದ, ಏನೂ ಕೊಡ್ಲಾರ್ದವ. ಮಂತ್ರಿನೂ ಕುಂತಿದ್ದ, ರಾಜನ ಮಗಳು ಕುಂತೇಳು, ರಾಜನ ಮಗನೂ ಕುಂತಿದ್ದ. ರಾಜನ ಮಗ ತೆಗೆದುಕೊಳ್ಳ ಅಂದು ₹1,00,000 ಹಾರ ಕೊಟ್ಟ. ರಾಜನ ಮಗಳು ಬರೋಬ್ಬರ್ ತಂದೇನಪ್ಪ ಅಂದ್ರೆ ಬಂಗಾರ ಪದಕ ₹1,00,000 ಹಾಕಿ ಕೊಟ್ಲು. ರಾಜಾಗ ಹೊಟ್ಟೆಗೆ ಹಂಗಾರೆ ಹಾಕತ್. ये 1 पैसा कोड़ावाला 1 पैसा भी नहीं देने वाला बच्चा 1 लाख रुपए का हार दे रहा है और बच्ची 1 लाख रुपए का हार दे रही है. सब देख करके भगवाड़ा गए लोग, कैसे कैसे क्या है. नाटक खत्म आई तो खत्म होने पर राजा बोला, क्या पागल है क्या सब लोग, इतने पैसा देते हैं, लाख रुपए पैसा देते हैं, लाख रुपए सामान ಕೊಡ್ತಾ है. ಎಂತ ಹುಚ್ಚಿದ್ದೀರಿ, ಬುದ್ಧಿ ಅದ ಇಲ್ಲ ನಿಮಗೆ? ಏನ್ ತಿಳಿತು ನಿಮಗೆ, ಯಾಕೆ ಕೊಟ್ರಿ ಕೇಳ್ರಿ. ಇದೊಂದೇ ಮಾತ, ಬಹುತ್ ಗಯಿ ಥೋಡಿ ರಹಿ ಥೋಡಿ ಬಿ ಅಬ ಜಾಯ್. ಭಾಳ ಹೋಗ್ಯದ ಟೈಮ್. ಅವ ಹಾಡ್ಯಾನ 3 ಆಗ್ಯದ, ಭಾಳ ಹೋಗ್ಯದ ಟೈಮ್, ಇನ್ನೇನು 1 ತಾಸ. ಅವ ಹಂಗೆ ಹೇಳ್ಯಾನ. ಆಕೆ ಹೇಳ್ಯಾನ, ಇವ್ರೇನ್ ತಿಳ್ಕೊಂಡ್ರು, ಬಹುತ್ ಗಯಿ ಥೋಡಿ ರಹಿ ಥೋಡಿ ಬಿ ಅಬ ಜಾಯ್. ಹುಡುಗಿ ಅಂತ ತಿಳ್ಕೊಂಡಿದ್, ಯಾಕೆ ಹಾರ ಕೊಟ್ಟಿ ಅಂತ ಅವ್ರಪ್ಪ ಕೇಳ್ದ. ಯಪ್ಪ, ನಾಳೆಗೆ ನಾನಿನ್ನ ಮುಗಿಸೋವಿದ್ದೆ, ಮುದುಕಾದ ಇನ್ನೂ ನೀನು ಬಿಟ್ಟು ಕೊಡಲ್ಲಿ, ನೀನು ಮುಗಿಸ್ಬೇಕು ನಿನಗಂತ ನಾ ವಿಚಾರ ಮಾಡಿದ್ದೆ. ಅದಕ್ಕೆ ಕೇಳಿ ಇಟ್ಟು ಹೋಗ್ಯ ನಿಮ್ಮ ಅಪ್ಪನ ಇನ್ನೆಟ್ಟಿರ್ತದ ಬಿಡು, ಅದ್ಯಾಕೆ ಪಾಪ ಮಾಡ್ತಿ ಅಂತ ಹೇಳ್ದ. ಅದಕ್ಕೆ ನಾ ಹಾರ ಕೊಟ್ಟಿನಿಯಪ್ಪ ಅಂದವ. ಯಪ್ಪೋ ಅಂದ ರಾಜ, ನಾ ಖತಮ್ ಆಗೋ ಕಾಣ್ತಿದ್ದೆ, ಖತಮ್ ಆಗ್ತಿದ್ದೆ. ಬಹಳ ಹೋಗ್ಯದ, ಸ್ವಲ್ಪ ಉಳ್ದ, ಇನ್ನೆಟ್ಟು ಉಳಿತಾರ ನಿಮ್ಮಪ್ಪ, ಇನ್ನೊಟ್ಟು ವರ್ಷ 2 ವರ್ಷ ಉಳಿತಾರ. ಅಟ್ಲ ಕಾಲಾಗ ಅವನ ಕೊಲ್ಬೇಕಂತ ಯಾಕೆ ಮಾಡಿದೋ. ಬಹುತ್ ಗೈ ಥೋಡಿ ರೈ ಥೋಡಿ ಬಿ ಅಬ ಜಾಯ್. ರಾಜ ಅಂದ, ಈ ಪದ ನನಗೆ ಉಳಿಸ್ತಪ್ಪ, ನನ್ನ ಉಳಿಸ್ತು, ಜೀವ ಉಳಿಸ್ತು. नहीं तो मैं मर जाता, बच्चा मार देता था मुझको. फिर बच्चे को पूछा, अरे तू क्यों तुमने गले के हार दे दी उसको? बच्चे बोलते हैं,
पिताजी तू पैसा खर्च करता होता है करके लग्न देने की शादी कराने के लिए तैयार नहीं, मैं भी मंत्री के बच्चे के साथ भागने के लिए सोची थी, मैं भी भाग जाती थी। ಯಪ್ಪ ಇಷ್ಟು ವಯಸ್ಸ ಲಗ್ನ ಆದ್ರೆ ಖರ್ಚಾಕತ್ ತಿಳ್ಕೊಂಡು ನೀವ್ ಒಟ್ಟ ಮದಿ ಮಾಡಕ್ ತಯಾರಿತ್ತಿಲ್ಲ. ನಾವು ವಿಚಾರ ಮಾಡಿದ್ದೆವು ಮಂತ್ರಿ ಮನ ಜೊತೆಗೆ ನಾನು ಓಡ್ ಹೋಗ್ಬೇಕಂತ ಮಾಡಿದ್ದೆ. ಇದು ಈ ಥೋಡಿ ರಹಿ ಕೇಳಿ ಇನ್ನೇಟ್ ನನ್ನ ಮಾತಿರ್ತಾನೆ, 2 ವರ್ಷ ಆಯ್ತಾನ, ಮುಂದ ಮದಿ ಹಾಕದ್ ಬಿಡು ಅಂತ ನಾನು ನಿನ್ನ ಮಾನ ಕಾಯ್ದೀನಿ. ಇದೊಂದು ಮಾತು ಕೇಳಿ, ನಿನ್ನ ಮಾನ ಕಾಯ್ದೀನಿ. ಮಗ ಅಂದ ಆ ಮಾತು ಕೇಳಿ ನಿನ್ನ ಜೀವ ಕಾಯ್ದೀನಿ. ರಾಜನ ತಲೆಗಾಯ್ತು, ನಾ ಇವ್ರಿಗೆ ಕುಡ್ಯಾಕ ಕರಿಬಾರ್ದು, ಕುಣಸಾಕ ನಾಟಕ ಆಡಕ್ ಕರಿಬಾರ್ದು ಅಂತ ನಾ ಮಾಡಿದ್ದೆ. ಅಪ್ಪ ಎಂಥ ಮಾತು ಹೇಳಿದ್ರಿ ಅಂತ ತಿಳ್ಕೊಂಡು ತುರಂತ ಮಗನಿಗೆ ತನ್ನ ತಲೆ ಮೇಲಿನ ಕಿರೀಟ ತೆಗೆದ ಅವನಿಗಿಟ್ಟ, ಮಂತ್ರಿ ಮಗನ ಕೈಯಾಗ ಮಗಳ ಕೈ ಕೊಟ್ಟು ಮದುವೆ ಮಾಡಿಬಿಟ್ಟ. ತುರಂತ ಮದುವೆ. ಈಗ ರಾಜ ಆರಾಮ್ ಉಳ್ದ, ಇಲ್ಲಕಂದ್ರೆ ಗೋರೆ ಕುಂಡಿರ್ತಿದ್ದ. ಒಂದು ಮಾತು ಎಷ್ಟು ಲಾಭ ಮಾಡ್ತದ ಅನ್ನೋದು ಹೇಳ್ತೀನಿ. ಒಂದು ಮಾತು ಯಾಕೆ ಸದಾ ಪ್ರವಚನ ಮಹಾತ್ಮ ಮಾತ ದೊಡ್ಡವ್ರಂತ ಕುಂಡಿರ್ಬೇಕು ಅಂತ ಯಾಕಂತಾರೆ? ಯಾಕೆ ಮಹಾತ್ಮರಕ್ಕೆ ಒಂದು ಮಾತ ನಿಮ್ಮನ್ನ ಶ್ರೀಮಂತ ಮಾಡ್ತದೆ, ಒಂದು ಮಾತ ನಿಮಗೇನಪ್ಪ ಅಂತ ಕೇಳಿ ಬುದ್ಧಿವಂತರನ್ನ ಮಾಡ್ತದೆ, ಒಂದು ಮಾತ ನಿಮ್ಗೆ ಜೀವ ಉಳಿಸ್ತದೆ. ಮಾತ ಏನು ಕೊಟ್ಟರು ಬರಂಗಿಲ್ಲ, ಎಷ್ಟು ರೊಕ್ಕ ಇಲ್ಲ, ಅದಕ್ಕೆ ಮಾತಿಗೆ ಕಿಮ್ಮತ್ತಿಲ್ಲ. ಅದಕ್ಕನೇ ಮಹಾತ್ಮರು ಹೇಳಿದ್ರೇನಪ್ಪ ಅಂತ ಕೇಳಿದ್ರೆ, ಮಹಾತ್ಮರು ಮೇಲೆ ಹೇಳ್ತಾರೆ, ನೀವೆಲ್ಲ ಗಳಿಸ್ತೀರಪ್ಪ. ಈಗ ಬಂದವಲ್ರಿ 3-1, 4-1 ಇನ್ 3-1 ಇನ್ ಬಂದವ, ರೇಡಿಯೋ ಗಿಡಿಯೋ ಬಂದವಲ್ಲ, 3-1 ಇನ್ 4-1 ಇನ್ ಅಂತ ಬಂದವಲ್ಲ. ಹಾಗೆ ನೀವು ಜಗತ್ತಿನಾಗ ಏನು ಬೇಡ್ತೀರಿ, ಏನು ಬೇಕಂತೀರಿ? ಅದ ಎಲ್ಲರೂ ಹಿಂಗೆ ಅಂತೀರಲ್ಲ, ಎಲ್ಲರೂ ಹಿಂಗೆ. ಈಗ ನಾವು ಬಂದವ ನೆಲದ ಮೇಲೆ ನಡೀತಾವ, ನೀರಾಗ ಓಡ್ತಾವ, ಎರಡೂ ಮಾಡ್ತಾವ. ನೀರಾಗೂ ಹೋಗ್ತಾವ, ನೆಲದ ಮೇಲೆ ಹೋಗ್ತಾವ. ಇಂಥವು ತಯಾರಾಗ್ಯಾವ, ಅವು ಚಲೋ ಅಲ್ರಿ. ನಿಮ್ಮ ನೀರಾಗ ನಡೆಯಂಗಿಲ್ಲ, ನೀರಾಗ ನಡೆಯವು, ನೆಲದ ಮೇಲೆ ನಡೆಯಂಗಿಲ್ಲ. ಎರಡೂ ಕಡೆ ನಡೆಯಿದ್ರೆ ನೆಲದ ಮೇಲೆ ಬಂದ್ರೆ ಓಡ್ತಿರ್ಬೇಕು, ನೀರಾಗ ಹೋದ್ರೆ ತೇಲ್ತಿರ್ಬೇಕು. ಇದು ಬಹಳ ಚಲೋ ಇಲ್ರಿ. ಆಗ ಮನುಷ್ಯನಿಗೆ ಸಂಸಾರನೂ ಆಗಿರಬೇಕು, ಪರಮಾರ್ಥನೂ ಆಗಿರಬೇಕು. ಒಂದು ಸಿಕ್ಕರೆ ಎಲ್ಲ ಸಿಗಬೇಕು. ಹಂಗೆ ಯಾವುದದ ನಮಗೆ ಧನನೂ ಸಿಗಬೇಕು, ಪ್ರಪಂಚನೂ ಸಿಗಬೇಕು, ಪರಮಾತ್ಮನೂ ಸಿಗಬೇಕು, ಮುಕ್ತಿನೂ ಸಿಗಬೇಕು. ಇಂಥದ್ದು ಯಾವುದದ ಅದರ ವಿಚಾರ ಮಾಡ್ಬೇಕಲ್ಲ. ನಾವು ಮನುಷ್ಯ ಪ್ರಪಂಚನೇ ಮಾಡ್ತೇವೆ. ಇಲ್ಲ, ಪ್ರಪಂಚ ಮಾಡಕ್ಕೆ ಹುಟ್ಟಿಲ್ಲ. ನಾವು ಪ್ರಪಂಚ ಮಾಡಕ್ಕೆ ಹುಟ್ಟಿಲ್ಲ, ಪ್ರಪಂಚ ಮಾಡಕತ್ತೇವೆ. ನಾವು ಹುಟ್ಟೋದು ಅದಕ್ಕೆ ಪರಮಾತ್ಮನಿಗಾಗಿ. ಪ್ರಪಂಚ ಎಲ್ಲ ಪ್ರಾಣಿಗಳು ಮಾಡ್ತಾವ, ಗಂಡ ಹೆಂಡತಿ ಮಕ್ಕಳು ಎಲ್ಲರಿಗದಾವ. ಮನುಷ್ಯ ಅದನ್ನ ಮಾಡುತ್ತಾ ಪರಮಾತ್ಮನು ಮಾಡುವಂತ ಹೇಳ್ಯಾರ. ಉಳಿಕೆ ಪರಮಾತ್ಮ ಮಾಡಕ್ ಬರಂಗಿಲ್ಲ, ಪ್ರಪಂಚ ಅಷ್ಟೇ ಮಾಡ್ತಾವ. ನಾವು ಪ್ರಪಂಚನೂ ಮಾಡಬಹುದು, ಪರಮಾತ್ಮನ ಕೆಲಸನೂ ಮಾಡಬಹುದು. ಪ್ರಪಂಚ ಮಾಡಿದ್ರೆ ಪರಮಾತ್ಮ ಸಿಗಂಗಿಲ್ಲ, ಪರಮಾತ್ಮ ಮಾಡಿದ್ರಿ ಪರಮಾತ್ಮನು ಸಿಗ್ತಾನ, ಪ್ರಪಂಚನೂ ಸಿಗ್ತಾವ. ದೇವ್ರು ನೆನೆಸಿದವ್ರಿಗೆ ಏನು ಸಿಕ್ಕಿಲ್ಲ. ದೇವರು ನೆನೆಸಿದವ್ರಿಗೆ ದಟ್ಟ ದರಿದ್ರಾಗ ಧ್ರುವನಿಗೆ ಏನಪ್ಪಾ ಅಂದ್ರೆ ಪರಮಾತ್ಮನ ಪದವಿ ಸಿಕ್ತು. ನಚಿಕೇತನಿಗೆ ಏನು ಸಿಕ್ಕಿಲ್ಲ. ಪರಮಾತ್ಮ ನೆನೆಸಿದವರಿಗೆ ಎಲ್ಲನೂ ಸಿಗ್ತದೆ. ಸಂಸಾರ ನೆನೆಸಿದವರಿಗೆ ಒಂದೊಂದೇ ಸಿಗ್ತದೆ, ಎಲ್ಲ ಸಿಗಂಗಿಲ್ಲ. ಯಾರಿಗೆ ಅಧಿಕಾರ ಅದ, ಯಾರಿಗೆ ಐಶ್ವರ್ಯ ಅದ, ಯಾರಿಗೆ ಬುದ್ಧಿ ಅದ, ಯಾರಿಗೆ ರೂಪ ಅದ, ಎಲ್ಲನೂ ಎಲ್ಲರ ಹಂತ್ಯಕ್ಕೆ ಇಲ್ಲ. ಆದ್ರೆ ಪರಮಾತ್ಮನ ಯಾರು ನೆನೆಸ್ತೀರಿ ಎಲ್ಲನೂ ಅದ, ಅವ್ರಿಗೆ ಎಲ್ಲನೂ ಸಿಗ್ತದೆ. ಅದಕ್ಕೆ ಮಹಾತ್ಮರಂತಾರ, ನಿನ್ನ ಜೀವನದೊಳಗೆ ಪರಮಾತ್ಮನ ಪ್ರಸನ್ನ ಮಾಡಕ್ಕೆ ಪ್ರಯತ್ನ ಮಾಡು.
ಸದ್ಗುರುಗಳಿಗೆ ಪ್ರಸನ್ನ ಮಾಡಕ್ಕೆ ಪ್ರಯತ್ನ ಮಾಡು. ಸಿದ್ಧಾರೂಢ ಕೃಪಾದಿಂದ ದರಿದ್ರ ಶ್ರೀಮಂತ ಆದ್ನಲ್ಲ, ಸಿದ್ಧಾರೂಢ ಕೃಪಾದಿಂದ ಏನಪ್ಪಾ ಅಂದ್ರೆ ರೋಗಿ ಮುಕ್ತನಾದಲ್ಲ, ಸಿದ್ಧಾರೂಢ ಕೃಪಾದಿಂದ ಸತ್ತವ ಬದುಕನಲ್ಲ. ಹೆಂಗದ ನೋಡ್ರಿ, दरिद्र श्रीमंत हो जाता है सदगुरु कृपा से, श्रीमंत हो जाता है. जो मरा हुआ मनुष्य जिंदा हो जाता है. नालायक मनुष्य लायक हो जाता है. एक गुरु और परमात्मा दो ऐसे हैं, यदि उनको प्राप्त करते हैं तो सब कुछ मिलता है. ಎಲ್ಲಾನು ಸಿಗುತ್ತದೆ. ಅವರಿಗೆ ಬುದ್ಧಿವಂತರು ಅಂತೇವೆ ನಾವು, ಶಾಣೆರಂತ ಯಾರಿಗಂತೇವಿ? ಏಕ ವಿಜ್ಞಾನೇನ ಸರ್ವ ವಿಜ್ಞಾತ. ಒಂದು ತಿಳಿದ್ರೆ ಎಲ್ಲ ತಿಳಿದಿರ್ಬೇಕು, ಒಂದು ಸಿಕ್ತಂದ್ರೆ ಎಲ್ಲಾನು ಸಿಗಬೇಕು. ಅದು ಗುರುನಾಥ ಪರಮಾತ್ಮ ಎರಡೇ ಅದಾವ. ಯಾರ ಮ್ಯಾಲ ಪರಮಾತ್ಮ ಕೃಪಾ ಹಾಕದ ಎಲ್ಲಾನು ಸಿಗ್ತಾವ, ಯಾರ ಮ್ಯಾಲ ಸದ್ಗುರು ಕೃಪಾ ಹಾಕದ ಎಲ್ಲಾನು ಸಿಗ್ತಾವ. ಚರಿತ್ರದ ಕೇಳ್ತೀರಿ, ಸತ್ತವರು ಜೀವಂತ ಆಗ್ಯಾರ ಸದ್ಗುರು ಕೃಪೆ ಇದೆ. ಬಡವ ಶ್ರೀಮಂತ ಆಗ್ಯಾರ. ಇದು ಜಗತ್ತಿನ ನಿಯಮ ಅದ. ಇವೆರಡು ವಸ್ತು ಅದಾವ, ಇವೆರಡು ನಮ್ಮ ಹಂತಕ್ಕಿದ್ದು ಅಂದ್ರೆ दो में कोई भी हो, या परमात्मा या महात्मा, इन दोनों में एक किसी की कृपा हमारे ऊपर हो, जगत की कृपा उसके ऊपर हो जाती है, समस्त वस्तु उसको मिल जाती है. ಎಲ್ಲ ಸಿಗ್ತಾವ. ಇವೆರಡರಾಗ ಒಂದು ಕೃಪಾ. ನಮ್ಮಲ್ಲಿ ಹುಡುಗಾಟಿ ಒಂದು ಕಥೆ ಹೇಳ್ತಾರೆ. ಒಬ್ಬ ಚಕ್ರವರ್ತಿ ರಾಜ ಯುದ್ಧಕ್ಕೆ ಹೋದ. ಒಂದೇ ಒಂದು ದೇಶ ಉಳಿದಿತ್ತು ಅವನಿಗೆ. ಅಲ್ಲಿ ಗೆದ್ದು ತರಬೇಕು ಅಂತ ವಿಚಾರ ಮಾಡಿ ಹೋದ. ಅದು ಬಹಳ ದೊಡ್ಡ ದೇಶ, ಶ್ರೀಮಂತ देश ಇತ್ತು. राजा ने सोचा जा करके उसको हरा करके आना. ಹೋದ. ಅದೇನು ಒಂದು ದಿವಸ ಎರಡು ದಿವಸ ರೀ, ಕೇಳಿರಿ ಹಿಂದೆ ಇತಿಹಾಸ. ತಿಂಗಳಗಟ್ಲೆ, ನಾಲ್ಕು ತಿಂಗಳಗಟ್ಲೆ, 6 ತಿಂಗಳಗಟ್ಲೆ ಯುದ್ಧ ನಡೀತಿತ್ತು. 6 महीने युद्ध चलते थे. आजकल जैसे नहीं ना, वो तो चलता है, चल रहा है ना. आता यूक्रेन का 2 साल हो गए ना, अभी बंद नहीं है. युद्ध ನಡೀತಿತ್ತು. ರಾಜ ಹೋದ. ರಾಜ ಹೋಗಿ 3-4 ತಿಂಗಳ 4-6 ತಿಂಗಳ ಯುದ್ಧ ಮಾಡಿ ಗೆದ್ದು ಆ ದೇಶ ವಶ ಮಾಡಿಕೊಂಡ. ವಶ ಮಾಡಿ ಅಲ್ಲಿ ಒಂದೆರಡು ಇದ್ದು ನ್ಯಾಯ ವ್ಯವಸ್ಥೆ ಎಲ್ಲ ಸರಿ ಮಾಡಿ ಬಹಳ ದೊಡ್ಡ ಶ್ರೀಮಂತ ದೇಶ ಇತ್ತು. ಇನ್ನು ವಾಪಸ್ ನಮ್ಮೂರಿಗೆ ಹೋಗ್ಬೇಕಂತ ತಿಳ್ಕೊಂಡು ರಾಜ ತಮ್ಮ ಊರಿಗೆ, ತಮ್ಮ ದೇಶಕ್ಕೆ ಸಮಾಚಾರ ಕಳಿಸದ. ಸಾಹುಕಾರಿಗೆ ಇಬ್ಬಿಬ್ರು ಹೆಂಡ್ರು ಅಂತ, ಮತ್ತೆ ರಾಜರಿಗೆ ಎಷ್ಟು ಮಂದಿ ಕಮ್ಮಿ ಇರ್ತಾರೆ ಹೆಂಡ್ರು. ನಮ್ಮ ಹೈದರಾಬಾದ್ ನಿಜಾಮ್ಗೆ 300 ಮಂದಿ ಇದ್ರಂತ ಹೆಂಡ್ರು, 300. ಆ ರಾಜಗಳು 4 ಮಂದಿ ಹೆಂಡ್ರಿದ್ರು. 4-5 ಮಂದಿ ಹೇಳಿ ಕಳಿಸದ, ಏನೇನು ಬೇಕು ಹೇಳು ತಗೊಂಡ್ಬರ್ತೇನೆ. ಮುತ್ತದವ, ರತ್ನ ಅದಾವ, ಇಲ್ಲಿ ಭಾರಿ ರೇಷ್ಮೆ ಜರ ಸೀರೆ ಅದಾವ, ಏನೇನು ಬೇಕಂತಾರೆ, ಬೆಳ್ಳಿ ಬಂಗಾರ ಏನು ಬೇಕಂತಾರೆ ಕೇಳು. ಹೆಣ್ಮಕ್ಳು ಬಹಳ ಶಾಣೆಯರಿರ್ತಾರೆ. ಒಬ್ಬಕ್ಕೆ ಹೇಳ್ದ, ನನ್ನ ಮೈ ತುಂಬ ಬಂಗಾರ ಬೇಕು, ಕಿವಿಯಾಗ, ಮುಗನಾಗ, ಟಂಕನಾಗ, ಕೊಳ್ಳಾಗ, ಕೈಯಾಗ ಎಲ್ಲ ಬಂಗಾರ ಬೇಕು. ಏನೇನು ಬೇಕು ಎಲ್ಲ ಲಿಸ್ಟ್ ಮಾಡಿ ಕಳಿಸಿದ್ಲಕ್ಕೆ. ರಾಜ ಹೇಳ್ದ ಮಂತ್ರಿಗೆ, ಎಲ್ಲ ಲಿಸ್ಟ್ ಮಾಡಿ ಸಾಮಾನು ತಗೋಹಾಕಿ.
ಮತ್ತೊಬ್ಬಕ್ಕೆ ಅಲ್ಲಿ ಬಹಳ ಭಾರಿ ಸೀರೆ ಸಿಗ್ತಾವಂತ, ಎಲ್ಲ ಪೂರ ಆ ಸೀರೆ ಈ ಸೀರೆ ಎಲ್ಲ ಸೀರೆ ಬೇಕಂತ ಸೀರೆ. ಮತ್ತೊಬ್ಬಕಿ ನಮ್ಮ ಮನೆಗೆ ಏನ್ ಬೇಕು ಎಲ್ಲ ಸಾಮಾನು ವಸ್ತು ಕೂಡ ಅಲ್ಲಿ ಬಹಳ ಭಾರಿ ಭಾಂಡೆ ಕೊಂಡೆ ಸಿಗ್ತಾವಂತ. ಹೆಂಗ್ ಕಾಶಿಗೆ ಹೋಗಿ ಎಲ್ಲ ತೊಗೊಂಬರ್ತಾರಲ್ಲ ಹೆಣ್ಮಕ್ಳು, ಆ ವಿಶ್ವನಾಥನೇ ನೋಡಂಗಿಲ್ಲ, ಬರೀ ಸಂತೆನೇ ಮಾಡ್ತಾವ. ಎಲ್ಲಾರು ಹೆಣ್ಮಕ್ಳು ಪತ್ರ ಬರೆದ್ರು, 3 ಮಂದಿ ಬರೆದ್ರು, 4ನೇದಕ್ಕೇನು ಪತ್ರ ಬರೆದು ಕಳಿಸೋದು. पत्थर आया जो जो चाहिए थी सबको, सोना, कोई चांदी, कोई कपड़ा, कोई गहने, ಎಲ್ಲ ಸಾಮಾನು ಭರ್ತಿ कर दिया उसको. ಎಲ್ಲ ಸಾಮಾನು ಹಾಕಿಬಿಟ್ರು. ಇನ್ನೊಂದು ಚೀಟಿ ಉಳಿದು 4ನೇ ಚೀಟಿ, ಅದು ತೆಗಿ ಅಂದರು. ಅದು ತೆಗೆದ್ರ ಅದ್ರಾಗ ಏನು ಬರೆದಿಲ್ಲ, ಬೆಳ್ಳಿ ಇಲ್ಲ, ಬಂಗಾರ ಇಲ್ಲ, ರಾಷ್ಟ್ರ ರೂಪಾಯಿ, ಒಂದು ಅಂತ ಬರ್ದಿತ್ತು. ಒಂದು एक संख्या लिखी थी, न चांदी न सोना न कपड़ा, कुछ नहीं, एक ಸಣ್ಣ ಹೆಂಡತಿ. ಬಹಳ ಜೀವ ಇರ್ತಾರೆ ನೋಡಿ ಸಣ್ಣ ಹೆಂಡತಿ ಮೇಲೆ, ಅವೇ ತಲೆ ಮೇಲೆ ಹರಿತಾವ. ಸಣ್ಣ ಹೆಂಡತಿ ಕೈಕೇನೆ ದಸರತ್ಗೆ ತಲೆ ಮೇಲೆ ಹರಿದ್ಲಕ್ಕೆ, ಸಣ್ಣಕ್ಕಿ ಸಣ್ಣ ಹೆಂಡತಿ ಒಂದು ಬರ್ತದ. ರಾಜ ಅಂದ ಬುದ್ಧಿ ಐತಿಲ್ಲ ಅದಕ್ಕೆ, ಅರೆ ಬಂಗಾರ ಬೆಳ್ಳಿ ರೂಪಾಯಿ ಸಾಮಾನು ಏನು ಒಂದು ಬರ್ತದ, ಬುದ್ಧಿ ಇಲ್ಲ ಅದಕ್ಕೆ. ತೆಗಿ ಅದು ಚೀಟಿ ಹೋಗದ. ಚೀಟಿ ಫೆಂಗ್ನೆ ಪರ್ ಮಂತ್ರಿ ಬಹುತ್ ಹುಷಾರದ, ಮಹಾರಾಜರ ಎಲ್ಲಕ್ಕಿಂತ ಶಾಣೆ ಹಾಕಿನಿ ಅದಲ್ರಿ. ಏನ್ ಹಾಕಿವೋ ಒಂದು ಬರ್ದದ, ಏನು ಬೆಳ್ಳಿ ಇಲ್ಲ, ಬಂಗಾರ ಇಲ್ಲ, ರೂಪಾಯಿ ಇಲ್ಲ, ಕುछ भी नहीं लिखे, वो सामान कोई नहीं, एक संख्या लिखती. पागल है वो, ಹುಚ್ಚದದು. ಇಲ್ರಿ ಅಕ್ಕಿನೇ ಶಾಣೆ ಆದಾಳ ಅಂತ. ಏನು ಶಾಣೆನು, ಸಾಮಾನು ಹೆಸರೇ ಬರೋದಿಲ್ಲ, ಅಕ್ಕಿನೇ ಶಾಣೆ ಆದಾಳ್ರಿ. ಅಲ್ಲಿ ಏನು ಬರ್ದಾಳ, ಒಂದು ಏನು ಬರಬೇಕು, ಅಕ್ಕಿ ಬರ್ದಾಳೆ, ನೀವೇನು ಬೇಡ, ನೀವೊಬ್ರು ಬೇಕು, ನನಗೆ ಉಳಿಕೆ ಸಾಮಾನು ಏನು ಬೇಡ, ನನಗೆ ಬಂಗಾರ ಬೇಡ, ರೂಪಾಯಿ ಬೇಡ, ನೀ ಬೇಕು, कुछ भी सामान नहीं चाहिए, आप ही मुझे अकेला चाहिए, बाकी कुछ नहीं चाहिए. ಯಾವ್ಯಾವ ಶಾಣೆ ರೀ, ಯಾರು ಬೆಳ್ಳಿ ಬೇಡಿದ್ರು ಬೆಳ್ಳಿ ಕೊಟ್ರು, ಬಂಗಾರ ಬೇಡಿದ್ರು ಬಂಗಾರ ಕೊಟ್ರು, ಅರ್ಬಿ ಬೇಡಿದ್ರು ಅರ್ಬಿ ಕೊಟ್ರು. ಹೌದಲ್ರಿ, ಬಂಗಾರ ಬೇಡಕರಿ ಅರ್ಬಿಲ್ಲ, ಅರ್ಬಿ ಬೇಡದಕ್ಕರಿ ಬಂಗಾರ ಇಲ್ಲ. ಯಾರು ಏನ್ ಬಿಡ ಅದು ಕೊಟ್ರು. ಹಿಂದೂ ರಾಜ ಎಲ್ಲ ಸಾಮಾನು ತಗೊಂಡು ಯಾರ ಮನೆಗೆ ಹೋದ, ಆಕಿ ಮನೆಗೆ. ಬಂಗಾರ ಉಳಿದು ಸಾಮಾನು ಅವ್ರಿಗೆ ಕೊಟ್ಟು ಉಳಿಕೆ ಸಾಮಾನು ತಗೊಂಡು ಆಕಿ ಮನೆಗೆ ಹೋದ. ಯಾರು ಶಾಣ್ಯಾರ ಅಂತೀರಿ ಇದ್ರಾಗ? ಬಂಗಾರ ಬೇಡದಕ್ಕೆ कौन बुद्धिमान है, जो सोना मांगी वही, कपड़ा मांगी वही, जो एक को मांगती है आप चाहिए, आपके पास सब कुछ है, आप है तो सोना भी है, चांदी भी है, सब कुछ है. ಅದು ಒಂದು ಬೇಡಲು ಸೀದಾ ರಾಜ ಆಕೆ ಮನೆಗೆ ಹೋದ. ಉಳ್ಕಿದವ್ರು ಕುಂತು ಬಂಗಾರ ತಗೊಂಡು ಅರ್ಬಿ ತಗೊಂಡು ಕುಂತು, ರಾಜ ಬರಕ್ಕೆ ತಯಾರಿಲ್ಲ. ಅವ್ರು ಹಿಂಗೆ ಯಾಕ್ರಿ ಅಂದ್ರು, ನೀವೇನು ಬೇಡಿ ಅದು ಕೊಟ್ಟೇನಿ, ಆಕೆ ಏನು ಬೇಡ ಆಕೆ ಕೊಟ್ಟೇನಿ, ಮತ್ತೆ ಏನು ಮಾಡಬೇಕು ಹೋರಿ ನೀವು ಅಂದ್ರು. ಹಂಗ ನೀವೇನು ಬೇಡ್ತೀರಿ? ರೂಪಾಯಿ ಬೇಕಾ, ಏನು ದೇವ್ರು ಬೇಕಾ, ಬಂಗಾರ ಬೇಕಾ, ಏನು ಗುರು ಬೇಕಾ? ಇದೇ ಪಂಚಾಯತಿ ಅದ. ಯಾರು ಪರಮಾತ್ಮ ನಂಬ್ತೀರಿ ಎಲ್ಲ ಸಿಗ್ತದ್ರಿ, ಯಾರು ಗುರುವಿನ ನಂಬ್ತಾರ ಎಲ್ಲ ಸಿಗ್ತಾರ. ಪರಂತು ನಮ್ಗೆ ಮಂದಿ ಕೇಳ್ತಾರ, ಗುರುವೊಳಗ ನಮ್ಮ ರೊಕ್ಕ ಕೊಡ್ರಿ, ಗುರುವೊಳಗ ರೂಪಾಯಿ, ಮತ್ತು ರೂಪಾಯಿ ಕೊಟ್ಟದ ಉಳಿಕೀವು ಸಿಗಂಗಿಲ್ಲ. ಅದಕ್ಕೆ ಮನುಷ್ಯನಿಗೆ ಪರಮಾತ್ಮ ನಂಬ್ರಿ, ಪರಮಾತ್ಮನ ಭಕ್ತಿ ಮಾಡ್ರಿ. ಪರಮಾತ್ಮ ಸಿಕ್ಕ ಅವನ ಹಂತಕ್ಕೆ ಲಕ್ಷ್ಮಿ ಅದ, ಎಲ್ಲ ಅವನ ಹಂತಕ್ಕೆ ಇರ್ತಾವ. ಅವನು ಇದ್ದಲ್ಲಿ ಎಲ್ಲಿ ಇರ್ತಾವ? ಹೌದ, ಎಲ್ಲಿದ್ದ ದೊಡ್ಡ ಆಫೀಸರ್ ಎಲ್ಲಾಕೆ ಟ್ರಾನ್ಸ್ಫರ್ ಆಗಲ್ಲಕ್ಕೆ ಅವನ್ದೆಲ್ಲ ಬರೋಬರಿ ಇರ್ತದ, ಅವನ ಬಂಗ್ಲೆ ಇರ್ತದೆ, ಕಾರ್ ಎಲ್ಲ ತಯಾರಿ ಇರ್ತದೆ. अरे कोई बड़े ऑफिसर ट्रांसफर हो गए तो सब कुछ रहता है ना, यहाँ तो वहाँ सब कार रहता है, घर रहता है, नौकर, सब कुछ रहता है. अरे वो वही मांगो, तुम्हें तो खोली मांगना, कार मांगना नहीं,
ಬಡೆ ಆಫೀಸರ್ ಹೋ ಜಾವೋ तो सब कुछ मिलता है, ಎಲ್ಲ ಸಿಗುತ್ತದೆ ಮನುಷ್ಯನಿಗೆ. ಅದಕ್ಕೆ ನಾವೇನು ಮಾಡ್ತೇವೆ, ದೇವರು ಬರಿತೇವೆ, ರೊಕ್ಕ ಬೇಕು, ಮನೆ ಬೇಕು, ಹೆಂಡತಿ ಬೇಕು, ಗಂಡ ಬೇಕು, ಮಕ್ಕಳು ಬೇಕು ಅಂದ್ರೆ ಅವ್ರ ರಾಣ್ಯಾರು ಬೇಡ್ದಂಗೆ ಆಯ್ತು. ಉಳುಕಿ ಏನು ಬಿಡ್ತಾರೆ ಅಟ್ಟೆ ಉಳುಕಿ ಸಿಗಂಗಿಲ್ಲ. ಮಗ ಬೇಕಂದ್ರೆ ಮಗ ಕೊಟ್ಟ, ಹುಚ್ಚಾಯ್ತಂದ್ರೆ ಅದನ್ನು ಪಂಚಾಯ್ತಿನೇ ಕೆಟ್ಟ ಹುಚ್ಚು ಹುಡ್ತಲ್ರಿ ಅಂತೀರಿ. ಅದಕ್ಕೆ ಕೇಳಬೇಡ್ರಿ, ಪರಮಾತ್ಮನ ಕೇಳ್ರಿ. ಪರಮಾತ್ಮ ನೀ ಬೇಕು ನನಗೆ, ನಿನ್ನ ಕೃಪಾ ಆಗ್ಬೇಕು ನನ್ನ ಮೇಲೆ. ನಿನ್ನ ಕೃಪಾ ಆಯಿತು ಅಂದ್ರೆ ಎಲ್ಲಾನು ನೀನು ಒಲಿದರೆ ಕೊರಡು ಪುನರುವುದಯ್ಯ, ಬರಡು ಹೇನಬಹುದಯ್ಯವ, ವಿಷವು ಅಮೃತಬಹುದಯ್ಯ ಅಂತ ಹೇಳ್ಯಾರ ಶಾಸ್ತ್ರದೊಳಗೆ ಪುಣ್ಯಾತ್ಮರೇ. ಅದಕ್ಕೆ ಏನಾರೇ ಬೇಡಬೇಡ್ರಿ, ಏನಾರೇ ಬೇಡಬೇಡ್ರಿ, ಪರಮಾತ್ಮನಿಗೆ ಬೇಡದಟ್ಟೆ ಸಿಗ್ತದೆ. ಏನು ಬೇಡ್ರಿ, ನಿಮ್ಮ ದಯಾ ನಮ್ಮ ಮ್ಯಾಲೆ ಇರಲಿ ಅಂದ್ರೆ ಸಾಕಷ್ಟೇ. ಅಟ್ರಂದ್ರಿ ಅಂದ್ರೆ ಎಲ್ಲ ನೋಡ್ತಾನ. ಏಪ ನಮ್ಮ ರಕ್ಷಣಾ ಮಾಡ್ರಿ ಅಂದ್ರೆ ಸಾಕು. ಯಾರು ವಕೀಲೆ ಮಾಡ್ತಾನೋ, ರೂಪಾಯಿಲೆ ಮಾಡ್ತಾನೋ, ಬಂಗಾರ ಹ್ಯಾಂಗೆ ಮಾಡ್ತಾನೋ. ಅದ್ಯಾಕೆ ಇದರಲ್ಲಿ ಇದು ಅದ್ಯಾಕೆ ಕೇಳ್ತೀರಿ? ಸದ್ಗುರುನಾಥ ನಮಗೆ ಹಿಂಗಿಡು, ಯಾರ ಮುಂದೆ ಕೈ ಒಡ್ಲಾರ್ದಂಗಿಡು, ಯಾರೇ ನಮ್ಮನಿಗೆ ಬಂದ್ರೆ ಇಲ್ಲ ಅನ್ನದಾರ್ದಂಗೆ ಇಡು. ದೇವ್ರಿಗೆ ಇದೇ ಕೇಳ್ರಿ ಪಕ್ಕ ನೀವು, ಅದು ಇದು ಕೇಳಬೇಡ್ರಿ. ಏನು, हे परमात्मा किसी के सामने हाथ फैलाने के नौबत न आ जाए, कोई दान करने के लिए कमी न पड़े, बस दो ही चीज मांगना परमात्मा के पास. हे परमात्मा यार ಬೇಡಕ್ ಬಂದ್ರೆ ಇಲ್ಲ ಅನ್ನಂಗೆ ಮಾಡಬೇಡ, ಯಾರೇ ಬಂದ್ರೆ ಒಂದು ತುತ್ತು ಅನ್ನ ಕೊಡ್ತಕ್ಕಂಥ ಶಕ್ತಿ ಕೊಡು ಪರಮಾತ್ಮ ಅಂತ ಬೇಡ್ಕೋಬೇಕೆ ವಿನಃ ಮತ್ತು ಅದು ಇದು ಬೇಡಿದ್ರಿ ಅಂದ್ರೆ ನಮ್ಗೆ ಏನು ಬೇಡ್ಬೇಕಂತ ನಮ್ಗೇನು ಗೊತ್ತದ ರೀ? ಗೊತ್ತಿಲ್ಲ. ಮಗ ಬೇಡದೆ ಹುಚ್ಚು ಹುಡ್ತಂದ್ರೆ, ಕೆಟ್ಟ ಹುಡ್ತಂದ್ರೆ, ಮನೆ ರೊಕ್ಕ ಬೇಡದೀವಿ ಕಾಡ್ರು ಇದ್ರಂದ್ರೆ, ಇವು ಯಾವ ಬೇಡಬೇಡ್ರಿ, ಪರಮಾತ್ಮ ಕೇಳ್ರಿ. ಈ ಪರಮಾತ್ಮ ನಿನ್ನ ದಯಾ ನನ್ನ ಮೇಲೆ ಇರಲಿ, ನಿನ್ನ ಕರುಣಾ ನನ್ನ ಮೇಲೆ ಇರಲಿ. ಯಾರ್ಯಾರು ಬಂದ್ರೆ ಇಲ್ಲ ನಂಗೆ ನನಗೆ ಶಕ್ತಿ ಕೊಡು ಪರಮಾತ್ಮ. ಅಟ್ಟು ಇಟ್ಟು ಗೊತ್ತಿಲ್ಲ, ಯಾರೇ ಬಂದ್ರೆ ಇಲ್ಲ ನಂಗೆ ಬುದ್ಧಿ ಬರಬಾರ್ದು, ಸದಾ ದಾನ ಧರ್ಮ ಮಾಡಪ್ಪ ಕೊಡೋಂಥ ಶಕ್ತಿ ಕೊಡೋದು ಪರಮಾತ್ಮನಿಗೆ ಬೇಡ್ಕೋಬೇಕಿಲ್ಲಿನ. ಬಹಳ ಬೇಡಿದ್ರೆ ದೇವರು ಕೊಡಂಗಿಲ್ರಿ. ನಿಮ್ಮ ಮಕ್ಕಳ ಮನೆ ಮೇಲೆ ಬೇಡಕತ್ರ ಬೈತೀರಿ, ನೀವೇ ಬೈತೀರಿ. ಹಳ್ಳಿ ಉಣಕ್ಕೆ ಬೇಡಕತ್ರ ಬೈತೀರಿ ಇಲ್ಲಿ ನೀವು. ಉಂಡು ಹೊರಗೆ ಮತ್ತು ಯಾವ ಉಣ್ಣ ರೊಟ್ಟಿ ಅನ್ಕೋತಾರೆ, ಹೊಟ್ಟೆಗೆ ಹೆಗ್ಣದ ಅಂತ ಬೈತೀರಿ ನೀವೇ. ಯಾರೇ ಅಂದ್ರೆ ದೇವ್ರಿಗೆ ಸಿಟ್ಟು ಬರ್ತದೆ. ನೀವು ಹೊಳ್ಳಿ ಚಂತಾನೆ ಕುಯ್ ಅಂತ ಅಳಬರ್ಕ ಮಗ ಹುಟ್ಟಿರ್ತಾವಲ್ಲ, ಹಂಗೆ ಕೊಯ ಅಂತ ದೇವ್ರ ಹಂತಕ್ಕೆ ಬೇಡ್ಕೊಂಡು ದೇವ್ರ ಸಿಟ್ಟಿಗೆ ಬರ್ತಾನೆ. ಅಮ್ಮೆ ಬೇಡೋದು, ಇಟ್ಟೇ ಬೇಡೋದು. ನನಗೇನು ಕಮ್ಮಿ ಇದ್ದಿರಬಾರ್ದು, ಯಾರು ಬಂದು ಮಹಾತ್ಮರು ಬಂದ್ರೆ ಇಲ್ಲದಿರ್ಬಾರ್ದು. ಎಷ್ಟು ಹತ್ತದ ನಿನಗೆ ಗೊತ್ತ, ಅಷ್ಟು ಕೊಡು ಅಂತ ಹೇಳ್ಬೇಕು ಅವ್ನಿಗೆ. ಹೌದಲ್ರಿ? ಹೆಂಗೆ ಊರಿಗೆ ಹೋಗಿ ಟೈಮಕ್ಕೆ ಬಾಂಬೆಗೆ ನಡೆದಿದ್ದೀವಿ, ಬೆಂಗಳೂರಿಗೆ ನಡೆದಿದ್ದೀವಿ ಅಂತ ಗೊತ್ತಾಕದ್ರ ಹೇಳೋದು. ಇವ್ರು ಎಷ್ಟು ಬೇಕಂತ ಕೇಳಿದ್ರೆ ನಮ್ಮ ಕಂಬ ಅಷ್ಟು ಕೊಡಪ್ಪ ಅನ್ಬೇಕಷ್ಟೇ, ನಮ್ಗೆ ಆರಾಮಿನ ಕೊಡುವಂತ ಹಾಂಗೆ ಬೇಡಬೇಕೆ ವಿನಃ ಪ್ರತಿಯೊಂದು ದಿನ ಮುಂಜಾನೆ ಎದ್ದು ಕೂಡಲೇ ಬೇಡೋದೆ, ಹೊತ್ತು ಮಾಡಿದ ಕೂಡಲೇ ಆ ದೀಪ ಹಚ್ಚಕ್ಕೆ ಹೋಗಿ ಬೇಡೋಕ್ಕೆ, ದೀಪ ಹಚ್ಚ ಬೇಡಕ್ಕೆ ಹೋಗಿರ್ತಾರ ಅವ್ರು. ದೇವ್ರ ಕೊಲಿ ಮುಂಜಾನೆ ದೀಪ ಹಚ್ಚೋದು ಬೇಡೋದು, ಹೊತ್ತು ಮಾಡಿಗೊಮ್ಮೆ ದೀಪ ಹಚ್ಚೋದು ಬೇಡೋದು. ಛೇ ನಿನ್ನ ದೀಪನೂ ಬೇಡ, ದೀಪ ಆರ್ಲಿ ನಿನ್ನ ಮನೆದು ಅಂತ ನಾವು ದೇವ್ರು ಆರ್ ಹೋಲೆ ನೀನು ದೀಪ ಸಲುವಾಗಿ ಎಷ್ಟೊತ್ತು ಕೂಡ್ಲಿನ ಅಂತ. ಹಂಗೆ ಬೇಡಕ್ಕೆ ಹೋಗ್ಬೇಡ್ರಿ. ಒಮ್ಮೆ ಬೇಡದ್ರೆ ಸಾಕು, ಮತ್ತೊಮ್ಮೆ ಹಳ್ಳಿಗಳು ಬೇಡವಾರ್ದ್ರಿ. ಆ ಪರಮಾತ್ಮ ಅಷ್ಟು ಹುಚ್ಚಿಲ್ಲ, ಅಷ್ಟು ಶಾಣೆ ಅದನ, ಅವನಿಗೆಲ್ಲ ನೆನಪದವ. ಅವನಿಗೆ ಯಾರು ಯಾವಾಗ ಏನು ಎಷ್ಟು ಎಲ್ಲ ಪರಮಾತ್ಮ ಅಂತ ಒಮ್ಮೆ ಬೇಡದ್ರೆ ಸೇರಿದು ಕಿರಿಕಿರಿ ಮಾಡಬೇಡ ದೇವರಿಗೆ. ಹಂಗೆ ಮಾಡಿದ್ರೆ ಅವ ನಿಮ್ಮ ಮನೆಗೆ ಬರಂಗಿಲ್ಲ, ನಿಮ್ಮ ಮನೆಗೆ ಇರಂಗಿಲ್ಲ. ಅದಕ್ಕಂತೀವಿ ಎಲ್ಲರೂ ವಿಚಾರ ಮಾಡಿ ಕರುಣಾವಂತದನೆ ಗುರುನಾಥ ಪರಮಾತ್ಮ. ಅವನಿಗೆ ಒಮ್ಮೆ ನಾವು ಕೇಳ್ಕೊಂಡೇವಂದ್ರೆ ಅವನು ಸದಾ ಸರ್ವಜ್ಞ, ಅದ ನೆನಪಿಡ್ತಾನೆ. ಅವನಿಗೆ ನಿನಗೆ ಎಷ್ಟು ಕೊಡಬೇಕು ಕೊಡಬಾರ್ದು ಎಲ್ಲ ಅವನಿಗೆ ಗೊತ್ತದ. ಕೊಟ್ರೆ ನೀ ಏನು ಮಾಡ್ತೀಯ ಅಂತ ಗೊತ್ತದ. ಹುಡುಗನ ಕೈಯಾಗ ನೀವು ಚಾಕು ಕೊಡಂಗಿಲ್ಲ, ಕುಸ್ಗಳ ಕೈಯಾಗ. ದೊಡ್ಡರ ಕೈ ಕೊಡ್ತೀರಿ, ಕುಸಿನ ಕೈ ಕೊಡಂಗಿಲ್ಲ, ಯಾಕೆ ಕೊಯ್ಕೋತದ ಗೊತ್ತಿಲ್ಲ ಅದಕ್ಕೆ. ಹಂಗೆ ನೀವು ರೊಕ್ಕ ಬೇಡಿದೆ ಅಂದ್ರೆ
ಅವ ದೇವ್ರು ನೋಡ್ತಾನೆ, ತೊಗೊಳ್ಕಿಂಬ ಸರಿ ಕೊಡಕ್ಕೆ ಹೋಗ್ತಿದ್ ಹೆಂಗೆ ಕೊಡ್ಬೇಕಂತ ನಾವು ಕೊಡಂಗಿಲ್ಲ. ಅದಕ್ಕೆ ಪರಮಾತ್ಮ ಅವನಿಗೆಲ್ಲ ಗೊತ್ತದ. ಕೊಟ್ರೆ ಏನು ಮಾಡ್ತಿ ನೀ? ಅದನ್ನ ಕೊಟ್ಟದ್ದನ್ನ ದೊಡ್ಡರ ಕೈ ಚಾಕು ಕೊಟ್ರೆ ಹಣ್ಣು ಹೋಗ್ತಾನೆ, ಮೂರ್ಖನ ಕೈ ಕೊಟ್ರೆ ಮಂದಿ ಕುತ್ತಿಗೆ ಕೊಯ್ತಾನೆ. ಹಂಗ ಬುದ್ಧಿ ಇಲ್ಲ ಮನುಷ್ಯ ದುಡ್ಡು ಕೊಟ್ರೆ ಸರಿ ಕುಡಿತದೆ, ಬುದ್ಧಿ ಇದ್ದವನು ಕೊಟ್ರೆ ದಾನ ಧರ್ಮ ಮಾಡ್ತಾನೆ. ಕೊಡಬೇಕು ಕೊಡಬಾರ್ದು ಪರಮಾತ್ಮ ವಿಚಾರ ಮಾಡ್ತಾನೆ. ಯಾಕೆ? ನಮ್ಮ ತಂದೆ ನೀನೆ, ತಾಯಿ ನೀನೆ ಅದಾನ. ಅದಕ್ಕೆ ನೀವು ಬಹಳ ಬೇಡ್ಕೋತೀರಿ. ನಾವು ಹುಣಿಗೆ ಹೋಗ್ತೇವಿ, ಅಮಾಸಿಗೆ ಹೋಗ್ತೇವಿ, ಸ್ವಾಮಾರು ಹೋಗ್ತೇವಿ, ಬೇಡ್ತೇವಿ. ನಮ್ಗೆ ದೇವರು ಕೊಟ್ಟಿಲ್ಲ, ನಮ್ ಗುರುಗಳು ಕೊಟ್ಟಿಲ್ಲ. ಯಾಕಂದ್ರೆ ನೀ ಮಳ್ಳಿದ್ದಿ, ನಿನ್ ಕೈ ಚಾಕು ಕೊಡಂಗಿಲ್ಲ. ನೀ ಕುಡುಕಿದ್ದಿ, ನೀ ರೊಕ್ಕ ಕೊಡಂಗಿಲ್ಲ. ಪರಮಾತ್ಮ ಶಾಣೆ. ಅವ್ ಸರ್ವ ತಾಯಿ ತಂದೆ ಅಂತೀರಿ ನೀವೇ, ತಂದೆ ನೀನೇ ತಾಯಿ ನೀವೇ ಅಂತೀರಿ. ನಾವು ಮಕ್ಕಳಿದ್ದವ್ರು ಮಕ್ಕಳಿಗೆ ಏನ್ ಕೊಡ್ಬೇಕು ಗೊತ್ತಿಲ್ಲ ಅವನಿಗೆ, ಗೊತ್ತದ ಅವನಿಗೆ. ಕೊಟ್ರೆ ನೀ ಹಾಳಾಗ್ತಿ, ಮತ್ತಿಷ್ಟು ಪಾಪ ಮಾಡ್ತಿ ಅಂತಾನೆ ಕೊಟ್ಟಿಲ್ಲ. ಕೊಟ್ರೆ ಮತ್ತಿಷ್ಟು ಪಾಪ ಮಾಡ್ತಿ, ಮತ್ತೆ ಹಾಳಾಗಿ ಹೋಗ್ತಿ, ಮನುಷ್ಯ ಹೋಗಿ ದನ ಆಗುತ್ತೆ ಅಂತ ಕೊಟ್ಟಿಲ್ಲ ಪರಮಾತ್ಮ. ಅದಕ್ಕನೆ ಪುಣ್ಯಾತ್ಮರೇ ಲಕ್ಷ್ಯ ಇಡ್ರಿ. ಇಲ್ಲ ಅನ್ನೋದು ಬಹಳ ಚಲೋ. ನಿಮಗೊಂದು ಮಾತು ಹೇಳ್ತೀನಿ, ಇದು ಕದ್ದು ಹೇಳೋ ಮಾತ. ಇಟ್ಟು ಮಂದ್ಯಾಗ ನಿಮಗೆ ಒಂದು ಕದ್ದು ಮಾತು ಹೇಳ್ತೀನಿ. ಇಲ್ಲದವ್ರದಷ್ಟು ಸುಖಿ, ಇಲ್ದವ್ರದಷ್ಟು ಪುಣ್ಯವಂತರು ಇದ್ದವ್ರು ಇರಂಗಿಲ್ಲ. ದುಡ್ಡು ಬಂತು ಅಂದ್ರೆ ಬುದ್ಧಿ ಸರಿ ಇರುವುದಿಲ್ಲ, ಶಕ್ತಿ ಬಂತು ಅಂದ್ರೆ ಬುದ್ಧಿ ಸರಿ ಇರುವುದಿಲ್ಲ, ಅಧಿಕಾರ ಬಂತು ಅಂದ್ರೆ ಬುದ್ಧಿ ಸರಿ ಇರುವುದಿಲ್ಲ. ಈ ಅಧಿಕಾರ, ಐಶ್ವರ್ಯ, ದುಡ್ಡು ಎಲ್ಲ ಬಂದರೂ ಸಜ್ಜನದನಂದ್ರೆ ಯಾರೋ ಒಬ್ರು ಮಹಾತ್ಮರ ಕೃಪಾ ಅವನ ಮೇಲೆ ಅದ ಅಂತ ತಿಳ್ಕೊಂಡು, ಸತ್ಪುರುಷರ ಕೃಪಾ ಅವನ ಮೇಲೆ ಅದ ಅಂತ ತಿಳ್ಕೊಂಡು. ಇಲ್ಲ ಅಂದ್ರೆ ಇರಂಗಿಲ್ಲ. ಅದಕ್ಕೆ ಇವೆಲ್ಲ ಏನಪ್ಪ ಮಹಾತ್ಮರು ಹೇಳ್ಯಾರಪ್ಪ ನಾವು ಲಕ್ಷ್ಯ ಇಡಬೇಕು ಬಹಳ. ಅದು ಒಂದು ಮಾತು ಕೇಳಿ, ಬಹುತ್ ಗೈ ಥೋಡಿ ರೈ ಥೋಡಿ ಭಿ ಅಬ್ ಜಾಯ್. ರಾಜನ ಜೀವ ಉಳಿತು, ಅವನ ಮರ್ಯಾದೆ ಉಳಿತು, ಒಂದು ಮಹಾತ್ಮರ ಮಾತ ಕಿವಿಗೆ ಬಿದ್ದಿದ್ದಕ್ಕೆ. ಆದ್ದರಿಂದ ಪುಣ್ಯಾತ್ಮರೇ ಇವೆಲ್ಲ ಪ್ರವಚನ ಪುಣ್ಯಕಥೆ ಯಾಕೆ ಮಾಡ್ತಾರೆ ಅಂದರೆ, ಇವೆಲ್ಲ ಮನುಷ್ಯನಿಗೆ ನೀತಿ, ಸದ್ಬುದ್ಧಿ, ಪುಣ್ಯ ಬರಲಿ ಅಂತ ಮಾಡ್ತಾರೆ. ಇಂಥದ್ರಾಗ ನಾವು ಇದು ಒಂದು ತಿಂಗಳೇ ಧ್ಯಾನ ಮಾಡಿ, ದಾನ ಮಾಡಿ, ಶ್ರವಣ ಮಾಡಿ ನಾವು ಪುಣ್ಯ ಗಳಿಸ್ತಕ್ಕಂಥದ್ದು ಒಂದು ಸುವರ್ಣ ಅವಕಾಶ. ಹೌದಾ? ಗೌರ್ಮೆಂಟ್ ಹೇಳಿರ್ತಾರಲ್ಲ, ಈ 10 ದಿನದಾಗ ಯಾರು ತೋತೀರಿ ಸಾಮಾನು ಅವರಿಗೆ ಲಾಟ್ರಿ ಹತ್ತೋದಂತ. ಹಂಗೆ ಇದನ್ನು ಒಂದು ತಿಂಗಳ ಇದು ಲಾಟ್ರಿ, ಪರಮಾತ್ಮ ಲಾಟ್ರಿ ಮಾಡ್ಯಾನ. ಇದು ಒಂದು ತಿಂಗಳದಾಗ ಯಾರು ಜಪ, ಧ್ಯಾನ, ತಪ, ಪ್ರವಚನ ಕೇಳೋದು ಮಾಡ್ತೀರಿ ಅವ್ರಿಗೆ ಪರಮಾತ್ಮ ಲಾಟ್ರಿ ಅದ. ನಿಮಗೆ ಕಲ್ಯಾಣ ಆಗ್ತದೆ, ನಿಮಗೆ ಪರಮಾತ್ಮನ ಕೃಪಾ ಆಗ್ತದಂತ ಹೇಳಿದ್ದಾರೆ. ತಾವೆಲ್ಲರೂ ಕೂಡ ಇದೊಂದು ತಿಂಗಳ ತಪ್ಪದೆ ಏನಪ್ಪ ಅಂದ್ರೆ ಬಂದು ಶ್ರವಣ ಮಾಡಿರಿ, ಮಠಕ್ಕೆ ಆರತಿ ಮಾಡಿರಿ, ಶುದ್ಧಾಡು ಸೇವಾ ಮಾಡಿರಿ. ನಿಮಗೆಲ್ಲರಿಗೂ ಇವತ್ತೇ ಬಂದವರಿಗೂ ಬರಲಾರ್ದವರಿಗೂ ಎಲ್ಲರಿಗೂ ಕೂಡ ಸಿದ್ಧಾರೂಢ ಕೃಪಾ ಮಾಡಲಿ, ಸದ್ಬುದ್ಧಿ ಕೊಡಲಿ, ಎಷ್ಟರೇ ದಾನ ಬುದ್ಧಿ ಕೊಡಲಿ, ಉಪಕಾರ ಬುದ್ಧಿ ಕೊಡಲಿ, ಇನ್ನೊಬ್ಬರ ರಾಗದ್ವೇಷ ಬಿಡ್ತಕ್ಕಂಥದ್ದು ಬುದ್ಧಿ ಕೊಡಲಿ ಅಂತ ಸಿದ್ಧಾರೂಢ ಚರಣದಲ್ಲಿ ಪ್ರಾರ್ಥಿಸಿ ಈ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇವೆ.